ನನಗೆ ಇನ್ನೊಂದು ಆಶ್ಚರ್ಯ ಆಗಿದ್ದು ಇದೇ ನಮ್ಮ ಡಿ ಕೆ ಶಿವ ಅವರು ಹೇಳಿದ್ರು, ಅವನು ಹುಚ್ಚ, ಅವನು ಮೆಂಟ್ಲವನು ಅಂತ ಹೇಳಿ ಅಲ್ವೇ. ಅವನು ಮೆಂಟ್ಲಾಗಿದ್ರೆ ಅವನು ಕರ್ಕೊಂಡೋಗಿ SIT ಅವ್ರು ಏನು ತನಿಖೆ ಮಾಡಿ ಏನು ಅವನ ಹತ್ರ ಮಾಹಿತಿ ತಗೋತಾರೆ, ಆ ಮೆಂಟ್ಲ ಹತ್ರ ಇವರ ಲೆಕ್ಕಾಚಾರದಲ್ಲಿ ಅವ್ನು ಮೆಂಟ್ಲು ಅಂತ ಹೇಳ್ತಾ ಇದ್ದಾರೆ. ಆ ಮೆಂಟ್ಲು ಅಂತಕ್ಕಂಥದ್ದು ಗೊತ್ತಿದ್ದು ಯಾತಿಗೆ ಫೋನಲ್ಲಿ ಮಾತಾಡಿದ್ರಿ ಅವ್ರ ಹತ್ರ? ಇನ್ನೇನಾದ್ರೂ ಮಾಹಿತಿ ಇದ್ರೆ ತಂದು ಕೊಡು ಅಂತೇಳಿ ಅವನ್ನೇ ಕೇಳಿದ್ರಲ್ಲ. ನಿನ್ಗೇನು ಬೇಕು? ನಮ್ಮ ಯಾರ್ಯಾರಿದ್ದಾರೆ ಎಲ್ಲರನ್ನೂ ಒಳಪಡಿಸಿ, ಯಾರ್ಯಾರಿದ್ದಾರೆ ಎಲ್ಲರನ್ನೂ ಒಳಪಡಿಸ್ಬೇಕು ಅನ್ನೋದೇ ನನ್ನ ಅಭಿಪ್ರಾಯ. ಇದರಲ್ಲಿ ಬಹಳ ದೊಡ್ಡ ಗ್ಯಾಂಗೇ ಇದೆ ಇದರಲ್ಲಿ. ನೀವು ನಿಜಕ್ಕೂ ಸತ್ಯಾಂಶ ಹೊರಗೆ ತಂದು ನಿಜವಾದ ಕಲ್ಪಿಟ್ಗಳಿಗೆ ನೀವು ಶಿಕ್ಷೆ ಕೊಡಬೇಕು ಅನ್ನೋದಿದ್ದರೆ, ನಾನು ಗೃಹ ಸಚಿವರಿಗೆ ಹೇಳ್ತೀನಿ, ಭಾಳ ನೀವು ಅನುಭವಿಸ್ತಿದ್ದೀರಿ, ನಿಮಗೇನು ಮಾಹಿತಿ ಇಲ್ಲ ಗೃಹ ಸಚಿವರಿಗೆ ಏನೇನಾಗಿದೆ ಅಂತ ಹೇಳಿ? ಅದಕ್ಕೆ ಕೇಳಿದ್ದು ನಾನು. ಅದೇನೋ ನಂದು ಭಾಳ ತಮಾಷೆಯಾಗಿ ಹೇಳ್ತಾ ಇದ್ರಲ್ಲ, ಓ ಕುಮಾರಸ್ವಾಮಿ ಅವರು ಪೆನ್ ಡ್ರೈವ್ ಅಂತಿದ್ರಲ್ಲ, ಆ ಪೆನ್ ಡ್ರೈವೇ ಈಗ ಬಂದಿರೋದು ಅಂತ ಹೇಳ್ತಾ ಇದ್ರಲ್ಲ, ಆ ಪೆನ್ ಡ್ರೈವ್ ಬೇರೆ. ನಾನು ಅದಕ್ಕೆ 10 ಬಾರಿ ಕೇಳಿದ್ದೇನೆ ಮುಖ್ಯಮಂತ್ರಿಗೆ, ಆ ಪೆನ್ ಡ್ರೈವ್ ಕೊಡ್ತೀನಿ. ಆ ಪೆನ್ ಡ್ರೈವ್ನಲ್ಲಿ ಯಾವ ಅಧಿಕಾರಿಗಳು ಏನೇನು ಚರ್ಚೆ ಮಾಡ್ಕೊಂಡು ಪಾಪ ನೊಂದು ಎಲ್ಲಿಂದ ಸಾಲ ತರೋದು ಅಂತೇಳಿ ಚರ್ಚೆಗಳು ಮಾಡಿರೋದೆಲ್ಲ ಇದೆಯಲ್ಲ, ಅದು ಕೊಟ್ಟರು ಏನು ಹೇಳ್ತೀರಿ? ಸಾಕ್ಷಿಯಲ್ಲಿದೆ, ನೀವೇ ಪ್ರಿಪೇರ್ ಮಾಡಿರ್ಬೋದು ಅಂತೀರಿ ಅಲ್ವೇ? ಏನೇನು ನಡೀತು ವರ್ಗಾವಣೆ ಸಂದರ್ಭದಲ್ಲಿ, ಎಷ್ಟೆಷ್ಟು ರೇಟ್ ಫಿಕ್ಸ್ ಮಾಡಿದ್ರಿ, ಎಲ್ಲ ಇದೆ ಇದರಲ್ಲಿ. ಆ ವಿಷಯ ನನ್ನ ಹತ್ರ ಇಟ್ಕೊಳ್ಳೋ ದಾಖಲೆಗಳು ಅದಕ್ಕೆ ಸಂಬಂಧಪಟ್ಟಂಥದ್ದು, ಭ್ರಷ್ಟಾಚಾರದ್ದು ಏನೇನು ನಡೆಸ್ತಾರೆ ಅಂತ ಎಲ್ಲಿ ತಗೋತಾರೆ. ಈ ಸರ್ಕಾರದಲ್ಲಿ ತಪ್ಪು ತಿಳ್ಕೋಬೇಡಿ, SITಗಳು ಯಾವ್ಯಾವ ಪ್ರಕರಣದಲ್ಲಿ ರಚನೆ ಆಗಿದೆ, SIT ತನಿಖೆಗೆ ಯಾವ್ಯಾವ ಪ್ರಕರಣಗಳು ಈ ರಾಜ್ಯದಲ್ಲಿ ತನಿಖೆಗೆ ಅವರಿಗೆ ಒಂದು ಜವಾಬ್ದಾರಿ ಕೊಟ್ಟಿದ್ದೀರಿ. ಯಾವ SIT ರಚನೆ ಆಗಿ ಆ SITಯಿಂದ ಯಾವುದಾದರೂ ಒಂದು ಪ್ರಕರಣದಲ್ಲಿ ಇಲ್ಲಿಯವರೆಗೆ ತಾರ್ಕಿಕ ಅಂತ್ಯ ನೋಡಿದ್ದೇವ? ಈ ಸರ್ಕಾರದಲ್ಲಿ ಎಂತ ಅಲ್ಲ. ಹಾಗಾದ್ರೆ ನಿಮ್ಮ ಕಾಲದಲ್ಲಿ SIT, ನನ್ನ ಕಾಲದಲ್ಲಿ ಯಾವ SIT ರಚನೆ ಆಗಲಿಲ್ಲ, ಅಂಥ ಪ್ರಕರಣಗಳು ಬರಲೇ ಇಲ್ಲ. ನನ್ನ ಕಾಲದಲ್ಲಿ SIT ರಚನೆ ಮಾಡ್ತಕ್ಕಂಥ ಪ್ರಕರಣ 20 ತಿಂಗಳು 14 ತಿಂಗಳು ಅವು ಬರಲೇ ಇಲ್ಲ. ಅದು ಇಲ್ಲ, ನೋಡೋಣ. ಅದಕ್ಕೆ ನಾವು ಕಾನೂನಿನ ವ್ಯಾಪ್ತಿಯೊಳಗೆ ಯಾವ್ಯಾವ ರೀತಿಯಲ್ಲಿ ಸರ್ಕಾರದ ವೈಫಲ್ಯಗಳು, ಈ ಸರ್ಕಾರ ಯಾವ ರೀತಿ ಈ ಒಂದು ಪ್ರಕರಣವನ್ನು ಮುಚ್ಚಾಕಳ್ಳಿ ಕೊಟ್ಟಿದ್ದಾರೆ, ಇದೆಲ್ಲವನ್ನ ಸೂಕ್ಷ್ಮವಾಗಿ ಗಮನಿಸಿದ್ದೇವೆ. ಇದನ್ನು ಫೋನ್ ಟ್ಯಾಪಿಂಗ್ದು ಒಳಗೊಂಡಂತೆ ನನಗೆ ಅನುಮಾನ ಅಲ್ಲ. ನಾನು ಹೇಳ್ತಾ ಇದ್ದೀನಲ್ಲ, ಸರ್ಕಾರದಲ್ಲಿ ಕೆಲಸ ಮಾಡ್ತಕ್ಕಂಥ ಕೆಲವು ನಮ್ಮ ಅಭಿಮಾನಿಗಳು ಇದ್ದಾರೆ. ಪ್ರತಿಯೊಂದು ಮಾಹಿತಿ ನಮಗೂ ದೊರಕುತ್ತದೆ ಏನೇ ನಡೀತದೆ ಅಂತೇಳಿ. ಟೆರರಿಸ್ಟ್ನವ್ರು ಟ್ಯಾಪಲ್ಲಿ ಮಾಡ್ಕೋತಾರೆ. ಟೆರರಿಸ್ಟ್ ಅವ್ರು ಅಕ್ಕಪಕ್ಕದಲ್ಲಿ ಇಟ್ಕೊಂಡಿರ್ತಾರಲ್ಲ, ಅವ್ರ ಹತ್ರ ಇದರೆಲ್ಲ ಟೆರರಿಸ್ಟ್ಗಳಲ್ಲಿ ಇಟ್ಕೊಂಡಿರೋದವರು ಯಾರನ್ನ ಇಟ್ಕೊಂಡವ್ರು ಅವರು. ಈಗ ನೋಡಿ, ಅಲ್ಲಿ ಹೆಸರುಗಳು ತೆಗೀರಿ, ಆ ಟೆರರಿಸ್ಟ್ಗಳನ್ನ ಯಾರಾದರೂ ಟಚ್ ಮಾಡೋರು ಇಲ್ಲಿವರೆಗೆ? ಈಗ ಇಂಥ ಪ್ರಕರಣ ನಡೆದಿದೆಯಲ್ಲ ರಾಜ್ಯದಲ್ಲಿ, ಯಾವುದಾದ್ರು ಆ ಪ್ರಕರಣದಲ್ಲಿ ಪ್ರಮುಖ ಪಾತ್ರಧಾರಿಗಳು ಯಾರಿದ್ದಾರೆ ಒಬ್ಬನ್ನ ಅರೆಸ್ಟ್ ಮಾಡಿದ್ದೀರಾ ಈ ಕ್ಷಣದವರೆಗೆ? ಇವತ್ತು ನಿಮ್ಮಿಂದ ಮುಂದೆನೇ ಓಡಾಡ್ಕೊಂಡಿದ್ದಾರೆ. ಯಾರ್ಯಾರ ಜೊತೆ ಇದ್ದಾರೆ ಅನ್ನೋದನ್ನ ಮುಖ್ಯಮಂತ್ರಿಗಳು ಹೇಳ್ಬೇಕಲ್ವಾ?